ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ 26 ಮಂದಿ ಹತ್ಯೆಯಾದ್ರು. ಇದು ಜಮ್ಮು ಮತ್ತು ಕಾಶ್ಮೀರದ ಅಭಿವೃದ್ಧಿಯ ಚಕ್ರವನ್ನ ನಿಲ್ಲಿಸುತ್ತೆ ಅಂತ ಹಲವರು ಭಾವಿಸಿದ್ರು. ಆದರೆ ಇದು ಹೊಸ ಭಾರತ ಇಂಥ ದಾಳಿಗೆ ಪ್ರತಿಕಾರ ಜೊತೆಗೆ ಅಭಿವೃದ್ಧಿಯ ವೇಗವನ್ನ ವೇಗಗೊಳಿಸುತ್ತೆ. ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿಯೂ ಇದಕ್ಕೆ ಪುರಾವೆ ಸಿಕ್ಕಿದೆ. ಆಪರೇಷನ್ ಸಿಂಧೂರ ಮೂಲಕ ಭಾರತ ಪಹಲ್ಗಾಮ್ಗಾಗಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿದೆ. ಈಗ ವಿಶ್ವದ ಅತಿ ಎತ್ತರದ ಸೇತುವೆಯಿಂದ ತ್ರಿವರ್ಣ ಧ್ವಜವನ್ನ ಹಾರಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಕಾಶ್ಮೀರದಲ್ಲಿ ಅಭಿವೃದ್ಧಿಯ ವೇಗವನ್ನ ತಡೆಯಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ವಾಸ್ತವವಾಗಿ ಪ್ರಧಾನಿ ನರೇಂದ್ರ ಮೋದಿ ಜಮ್ಮು ಕಾಶ್ಮೀರದಲ್ಲಿದ್ದಾರೆ. ವಿಶ್ವದ ಅತಿ ಎತ್ತರದ ಸೇತುವೆ ಅಂದ್ರೆ ಚೆನಾಬ್ ಸೇತುವೆಯ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಮೊದಲ ಭೇಟಿ ಇದು. ಪ್ರಧಾನಿ ನರೇಂದ್ರ ಮೋದಿ ಚೆನಾಬ್ ಸೇತುವೆಯ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಿರುವುದು ಪಾಕಿಸ್ತಾನಕ್ಕೆ ದೊಡ್ಡ ಸಂದೇಶವಾಗಿದೆ. ಈ ಸಂದೇಶದ ಅರ್ಥ ಏನಂದ್ರೆ, ಪಾಕಿಸ್ತಾನ ಎಷ್ಟೇ ಕೆಟ್ಟದಾಗಿ ವರ್ತಿಸಿದ್ರೂ ಭಾರತ ಉನ್ನತ ಮಟ್ಟದಲ್ಲಿ ಯೋಚಿಸುತ್ತೆ. ಭಾರತದ ತ್ರಿವರ್ಣ ಧ್ವಜ ಆಕಾಶದಲ್ಲಿ ಹಾರುತ್ತಲೇ ಇರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಚೆನಾಬ್ ಸೇತುವೆಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿದ್ದಾರೆ. ಮೋದಿ 359 ಮೀಟರ್ ಎತ್ತರದಲ್ಲಿ ತ್ರಿವರ್ಣ ಧ್ವಜದೊಂದಿಗೆ ವೇಗವಾಗಿ ಹೆಜ್ಜೆ ಹಾಕಿದ್ದಾರೆ. ಚೆನಾಬ್ ಮೇಲೆ ನಡೆದಾಡಿದ್ದಾರೆ. ಅವರು ತಮ್ಮ 2 ಕೈಗಳಿಂದ ತ್ರಿವರ್ಣ ಧ್ವಜವನ್ನ ಬೀಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಚೆನಾಬ್ ಸೇತುವೆಯ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ದಲ್ಲದೆ ಉದ್ಘಾಟಿಸಿದ್ದಾರೆ. ಕಾಶ್ಮೀರವನ್ನ ರೈಲು ಜಾಲದೊಂದಿಗೆ ಸಂಪರ್ಕಿಸುವುದಕ್ಕೆ ಇದು ಐತಿಹಾಸಿಕ ಕ್ಷಣ ಮಾತ್ರವಲ್ಲದೆ ಪಾಕಿಸ್ತಾನಕ್ಕೆ ಬಲವಾದ ಸಂದೇಶವನ್ನ ನೀಡುತ್ತೆ. ಉಧಂಪುರ, ಶ್ರೀನಗರ, ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆಯ ಅಡಿಯಲ್ಲಿ ನಿರ್ಮಿಸಲಾದ ಈ ಸೇತುವೆ ಭಾರತದ ಎಂಜಿನಿಯರಿಂಗ್ ಪರಾಕ್ರಮ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಭಿವೃದ್ಧಿಗೆ ಬದ್ಧತೆಯನ್ನು ತೋರಿಸುತ್ತೆ. ಇತ್ತೀಚಿನ ಪಹಲ್ಗಾಮ್ ದಾಳಿಯ ನಂತರದ ಈ ನಡೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆ ಮತ್ತು ಪ್ರಾದೇಶಿಕ ಏಕೀಕರಣದ ವಿರುದ್ಧ ಭಾರತದ ದೃಢತೆಯ ಸಂಕೇತವಾಗಿದೆ. ಇದು ವಿಶ್ವದ ಅತಿ ಎತ್ತರದ ರೈಲ್ವೆ ಕಮಾನು ಸೇತುವೆಯಾಗಿದೆ. ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಚೆನಾಬ್ ನದಿಯ ಮೇಲೆ 359 ಮೀಟರ್ ಎತ್ತರದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಈ ಸೇತುವೆ ಉಧಂಪುರ, ಶ್ರೀನಗರ, ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆಯ ಭಾಗ. ಇದರ ಅಡಿಯಲ್ಲಿ ವಂದೇ ಭಾರತ್ ರೈಲು ಕತ್ರಾದಿಂದ ಶ್ರೀನಗರಕ್ಕೆ ಪ್ರಾರಂಭವಾಗುತ್ತೆ. ಚೆನಾಬ್ ಸೇತುವೆಯ ಮೇಲೆ ರೈಲು ಓಡಾಟ ಒಂದು ದೊಡ್ಡ ವಿಷಯ. ಇದು ಅತ್ಯುತ್ತಮ ಎಂಜಿನಿಯರಿಂಗ್ನ ಅದ್ಭುತ. ಕಾಶ್ಮೀರವನ್ನ ರೈಲಿನ ಮೂಲಕ ದೇಶದ ಉಳಿದ ಭಾಗಗಳಿಗೆ ಸಂಪರ್ಕಿಸ್ತಾ ಇರುವುದು ಇದೇ ಮೊದಲು. ಆದಾಗ್ಯೂ 127 ವರ್ಷಗಳ ಹಿಂದೆ ಕಾಶ್ಮೀರಕ್ಕೆ ಚಲಿಸುವ ರೈಲಿನ ಕನಸು ಕಂಡಿದ್ದ ವ್ಯಕ್ತಿಯೊಬ್ಬರು ಇದಕ್ಕಾಗಿ ಬ್ರಿಟಿಷ್ ಸರ್ಕಾರದ ಮುಂದೆ ಮನವಿ ಕೂಡ ಮಾಡಿದ್ರು. ಆ ವ್ಯಕ್ತಿಯ ಹೆಸರು ಮಹಾರಾಜ ಪ್ರತಾಪ್ ಸಿಂಗ್. ಹೌದು, ಈ ಕನಸನ್ನ ಮೊದಲು ಡೋಗ್ರಾ ಮಹಾರಾಜ ಪ್ರತಾಪ್ ಸಿಂಗ್ 1898ರಲ್ಲಿ ಕಂಡ್ರು. ಆ ಸಮಯದಲ್ಲಿ ಅವರು ಕಾಶ್ಮೀರವನ್ನ ಭಾರತೀಯ ರೈಲು ಜಾಲಕ್ಕೆ ಸಂಪರ್ಕಿಸುವ ಕಲ್ಪನೆಯನ್ನ ಹೊಂದಿದ್ರು. ಈ ಪ್ರದೇಶದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಉದ್ದೇಶವಾಗಿತ್ತು. ಇದನ್ನ ದೇಶದ ಮುಖ್ಯವಾಹಿನಿಗೆ ಸಂಪರ್ಕಿಸುವುದರ ಜೊತೆಗೆ 127 ವರ್ಷಗಳ ಹಿಂದೆ ಮಹಾರಾಜ ಪ್ರತಾಪ್ ಸಿಂಗ್ ಜಮ್ಮು ಮತ್ತು ಕಾಶ್ಮೀರವನ್ನ ಭಾರತೀಯ ರೈಲು ಜಾಲಕ್ಕೆ ಸಂಪರ್ಕಿಸುವಂತೆ ಬ್ರಿಟಿಷ್ ಸರ್ಕಾರವನ್ನು ವಿನಂತಿಸಿದ್ರು. ಭಾರತದ ಉಳಿದ ಭಾಗಗಳಂತೆ ಕಾಶ್ಮೀರವನ್ನ ಸಹ ರೈಲುಗಳ ಮೂಲಕ ಸಂಪರ್ಕಿಸಬೇಕು ಅನ್ನೋದು ಅವರ ಕನಸಾಗಿತ್ತು. ಇದರ ಹಿಂದಿನ ಉದ್ದೇಶ ಅಂದ್ರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಸಂಚಾರವನ್ನ ಸುಗಮಗೊಳಿಸುವುದು, ವ್ಯಾಪಾರ ಮತ್ತು ಪ್ರವಾಸೋದ್ಯಮವನ್ನ ಉತ್ತೇಜಿಸುವುದು ಮತ್ತು ಕಾಶ್ಮೀರವನ್ನ ದೇಶದ ಉಳಿದ ಭಾಗಗಳೊಂದಿಗೆ ಬಲವಾಗಿ ಸಂಪರ್ಕಿಸುವುದು. ಮಹಾರಾಜ ಪ್ರತಾಪ್ ಸಿಂಗ್ ಡೋಗ್ರಾ ರಾಜವಂಶದ ಸದಸ್ಯರಾಗಿದ್ದರು. ಬ್ರಿಟಿಷರು ಕೆಲಸವನ್ನ ಪ್ರಾರಂಭಿಸಿದ್ರು. ಆದರೆ ಮಹಾರಾಜ ಪ್ರತಾಪ್ ಸಿಂಗ್ ಅವರ ಕೋರಿಕೆಯ ಮೇರೆಗೆ ಬ್ರಿಟಿಷರು ಸಹ ಕೆಲಸವನ್ನ ಪ್ರಾರಂಭ ಮಾಡಿದ್ರು ಅಂತ ಹೇಳಲಾಗುತ್ತೆ. ಈ ಕನಸಿನ ಅಡಿಪಾಯವನ್ನ ಬ್ರಿಟಿಷ್ ಎಂಜಿನಿಯರ್ಗಳು ಹಾಕಿದ್ರು. ಅವರು 19ನೇ ಶತಮಾನದ ಅಂತ್ಯದಲ್ಲಿ ಭಾರತದ ದುರ್ಗಮ ಬೆಟ್ಟದ ಪ್ರದೇಶಗಳಿಗೆ ರೈಲು ಮಾರ್ಗವನ್ನ ವಿಸ್ತರಿಸಲು ಯೋಜಿಸಿದ್ರು. 1898ರಲ್ಲಿ ರೈಲ್ವೆ ಸಮೀಕ್ಷಾ ತಂಡ ಜಮ್ಮುವಿನಿಂದ ಬಾರಾಮುಲ್ಲಾಗೆ ರೈಲು ಮಾರ್ಗವನ್ನ ಪ್ರಸ್ತಾಪಿಸಿತು. ಆದರೆ ಭೌಗೋಳಿಕ ಸವಾಲುಗಳು, ರಾಜಕೀಯ ಪರಿಸ್ಥಿತಿಗಳು, ಸಂಪನ್ಮೂಲಗಳ ಕೊರತೆಯಿಂದ ಈ ಕನಸು ನನಸಾಗಲೇ ಇಲ್ಲ. ಸ್ವಾತಂತ್ರ್ಯ ನಂತರ ಯೋಜನೆಯನ್ನ ಹಲವು ಬಾರಿ ಚರ್ಚಿಸಲಾಯಿತು. ಆದರೆ ಈಗ ಈ ಯೋಜನೆ ವಾಸ್ತವವಾಗಿದೆ. ಚೆನಾಬ್ ಸೇತುವೆಯ ಖರ್ಚು ವೆಚ್ಚ ನೋಡುವುದಾದರೆ 1486 ಕೋಟಿ ರೂಪಾಯಿ. ಇದು 1315 ಮೀಟರ್ ಉದ್ದವಿದ್ದು 28,660 ಟನ್ ಉಕ್ಕನ್ನ ಇದರಲ್ಲಿ ಬಳಸಲಾಗಿದೆ. ಈ ಸೇತುವೆಯು 8ರಷ್ಟು ತೀವ್ರತೆಯ ಭೂಕಂಪ, ಗಂಟೆಗೆ 266 ಕಿಲೋಮೀಟರ್ ವೇಗದ ಗಾಳಿಯನ್ನ ತಡೆದುಕೊಳ್ಳಬಹುದು. ಈ ಸೇತುವೆಯೊಂದಿಗೆ ಕತ್ರಾದಿಂದ ಶ್ರೀನಗರಕ್ಕೆ ಪ್ರಯಾಣ ಕೇವಲ 3 ಗಂಟೆಯಲ್ಲಿ ಪೂರ್ಣಗೊಳ್ಳುತ್ತೆ.
ಇದು ರಸ್ತೆಯ ಮೂಲಕ 6ರಿಂದ 7 ಗಂಟೆಯನ್ನ ತೆಗೆದುಕೊಳ್ತಾ ಇತ್ತು. ಇದು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ, ಸೇಬು, ಕರಕುಶಲ ವಸ್ತುಗಳಂತಹ ವ್ಯವಹಾರಗಳನ್ನ ಉತ್ತೇಜಿಸುತ್ತೆ. ಹೌದು, ಜಮ್ಮು ಮತ್ತು ಕಾಶ್ಮೀರದ ಲಕ್ಷಾಂತರ ಜನರ ಕನಸು ನನಸಾಗಿದೆ. ಒಳ್ಳೆಯ ಕೆಲಸಗಳು ನನಗೆ ಪೂರ್ಣಗೊಳಿಸಲು ಮಾತ್ರ ಉಳಿದಿದೆ. ನಮ್ಮ ಅಧಿಕಾರದ ಅವಧಿಯಲ್ಲಿ ಈ ಯೋಜನೆ ವೇಗವನ್ನು ಪಡೆದುಕೊಂಡಿದ್ದು ನಮ್ಮ ಸರ್ಕಾರದ ಅದೃಷ್ಟ. ಅದನ್ನ ಪೂರ್ಣಗೊಳಿಸಿದ್ದೇವೆ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಇದನ್ನು ಪೂರ್ಣಗೊಳಿಸಲು ಸವಾಲಿನ ಯೋಜನೆಯಾಗಿತ್ತು. ನಮ್ಮ ಸರ್ಕಾರ ಯಾವಾಗಲೂ ಸವಾಲನ್ನ ಮಾರ್ಗವಾಗಿ ಬದಲಾಯಿಸುತ್ತೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಿರ್ಮಿಸಲಾಗ್ತಾ ಇರುವ ಎಲ್ಲಾ ಹವಾಮಾನ ಯೋಜನೆಗಳು ಇದಕ್ಕೆ ಉದಾಹರಣೆ ಅಂತ ಮೋದಿ ಹೇಳಿದ್ದಾರೆ. कुछ नहीं होता वहाँ से।